ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಸಾಕಷ್ಟು ಜನ ಹನುಮಂತ ಲಮಾಣಿ ಅವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ಅವರು ಹೇಗೆ ಬಿಗ್ ಬಾಸ್ ಮನೆಯಲ್ಲಿದ್ರು ಅದೇ ರೀತಿ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಕೂಡ ತಮ್ಮ ವ್ಯಕ್ತಿತ್ವ, ಮುಗ್ಧತೆ ಹಾಗೆ ನೇರ ನಡೆನುಡಿಯ ಮೂಲಕ ಗಮನ ಸೆಳೆದವರು, ವೀಕ್ಷಕರಿಗೆ ಹತ್ರ ಆದವರು, ಇಷ್ಟ ಆದವರು. ಹನುಮಂತ ಅವರನ್ನ ಕೂಡ ಜನ ಇಷ್ಟಪಡೋದಕ್ಕೆ ಅದೇ ಕಾರಣ. ಹನುಮಂತ ಅವರನ್ನ ಕಿಚ್ಚ ಸುದೀಪ್ ಅವರು ಕೂಡ ತುಂಬಾನೇ ಇಷ್ಟಪಡ್ತಿದ್ರು. ಯಾಕಂದ್ರೆ ಅವ್ರು ಏನೇ ಹೇಳ್ಬೇಕಾದ್ರೂ ಅದನ್ನ ನೇರವಾಗಿ ಹೇಳ್ತಾ ಇದ್ರು. ಹಾಗೇನೆ ಅವರ ವ್ಯಕ್ತಿತ್ವ ಕೂಡ ವಿಭಿನ್ನವಾಗಿತ್ತು. ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟೇ ಕ್ಲಾಸ್ ತೆಗೆದುಕೊಂಡ್ರು ಕೂಡ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರನ್ನ ಸಾಕಷ್ಟು ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರು. ಕೊನೆಯ ಫಿನಾಲೆ ದಿನ ಯಾವ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋದು ನಿಮ್ಗೆಲ್ಲ ನೆನಪೇ ಇದೆ. ಹಾಗಾಗಿ ಸಾಕಷ್ಟು ಜನ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಅವರನ್ನ ಹನುಮಂತ ಜೊತೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು. ಒಂದಷ್ಟು ಜನ ಹನುಮಂತ ಹಾಗೂ ರಕ್ಷಿತಾ ಒಂದೇ ಸೀಸನ್ ಅಲ್ಲಿ ಇರಬೇಕಾಗಿತ್ತು, ಅವರಿಬ್ರು ಜೊತೆಯಾಗಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು, ಗಿಲ್ಲಿ ಅವರ ಬದಲಿಗೆ ಹನುಮಂತ ಇರಬೇಕಿತ್ತು ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಯಾರೆಲ್ಲ ಈ ಹಿಂದಿನ ಸೀಸನ್ ಅಲ್ಲಿ ಹನುಮಂತ ಅವರನ್ನ ಸಪೋರ್ಟ್ ಮಾಡಿದ್ರು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ರಕ್ಷಿತಾ ವ್ಯಕ್ತಿತ್ವ ಹಾಗೆ ಹನುಮಂತ ಅವರ ವ್ಯಕ್ತಿತ್ವ ಒಂದೇ ರೀತಿ ಇದೆ. ಹಾಗೇನೆ ಇಬ್ಬರೂ ಕೂಡ ಯಾವುದೇ ರೀತಿಯಾದಂತಹ ಮುಖವಾಡ ಹಾಕೊಳ್ಳದೆ ಹೇಗಿದ್ದೇವೋ ಹಾಗೆ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಇಷ್ಟ ಆಗ್ತಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಹನುಮಂತ ಅವರ ಅಭಿಮಾನಿಗಳು ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿದ್ರು. ಇನ್ನು ಹನುಮಂತ ಅವರು ಕೂಡ ರಕ್ಷಿತಾ ಆಟದ ಬಗ್ಗೆ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಒಳ್ಳೆಯ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು. ಇದೀಗ ವೀಕ್ಷಕರ ಆಸೆ ಏನಿತ್ತು, ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತ, ಅದು ಈಡೇರಿದೆ. ಕ್ವಾಟ್ಲೆ ಕಿಚನ್ ವೇದಿಕೆಯಲ್ಲಿ ಹನುಮಂತ ಹಾಗೆ ರಕ್ಷಿತಾ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಆಫ್ ದಿ ರೆಕಾರ್ಡ್ ಅಲ್ಲಿ ರಕ್ಷಿತಾ ಹನುಮಂತ ಜೊತೆ ಮಾತನಾಡಿದಂಥ ಒಂದಷ್ಟು ವಿಡಿಯೋ ತುಣುಕುಗಳನ್ನ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಹನುಮಂತ ಬಗ್ಗೆ ರಕ್ಷಿತಾ ಮಾತನಾಡಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಇನ್ನು ಹನುಮಂತ ಅವರ ಮುಂದೆ ಸೇವಂತಿಯೇ ಸೇವಂತಿಯೇ ಹಾಡನ್ನ ರಕ್ಷಿತಾ ಹಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಸೇವಂತಿ ಸೇವಂತಿ ಹಾಡನ್ನ ಹಾಡುವಂತ ಸಂದರ್ಭದಲ್ಲಿ ಮಲ್ಲಿಗೆಗಿಂತ ಹನುಮಂತ ನೀನು ಅಂತ ಹಾಡಿ ಸಾಕಷ್ಟು ಟ್ರೋಲಿಗೆ ತುತ್ತಾಗಿದ್ರು ರಕ್ಷಿತಾ ಶೆಟ್ಟಿ. ಅದೇ ಹಾಡನ್ನ ಹನುಮಂತ ಅವರ ಮುಂದೆ ಹಾಡಿದ್ದಾರೆ. ಹಾಗೆ ನನಗೆ ನಿಮ್ಮನ್ನ ಭೇಟಿಯಾಗಿ ಖುಷಿ ಆಯ್ತು. ನಾನು ಪರ್ಸ್ನಲಿ ನಿಮ್ಮನ್ನ ಎಲ್ಲಿ ಕೂಡ ಭೇಟಿ ಆಗಿರ್ಲಿಲ್ಲ. ನನಗೆ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಾನು ಪರ್ಸ್ನಲಿ ಎಲ್ಲಿ ಕೂಡ ನಿಮ್ಮನ್ನ ಭೇಟಿ ಆಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗಿದ್ದು. ಮೊದಲ ಭೇಟಿಯಲ್ಲೇ ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟೆ, ಅಂದ್ರೆ ನೀವು ನನಗೆ ಕನೆಕ್ಟ್ ಆದ್ರಿ ಅನ್ನೋ ಮಾತನ್ನ ರಕ್ಷಿತಾ ಹೇಳಿದ್ದಾರೆ. ಒಂಥರ ಕನೆಕ್ಟೆಡ್ ಫೀಲ್ ಆಯ್ತು ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಹೇಗಿದ್ದೀನೋ ಹಾಗೆ ನೀವು ಕೂಡ ಇದ್ದೀರಾ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ ನೀವು ನನ್ನ ಟೀಮ್ಗೆ ಬರಬೇಕು ಅಂತ ನನಗೆ ಆಸೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಮಾಲು ಅವರ ಜೊತೆ ಹನುಮಂತ ಅವರನ್ನ ಕಂಪೇರ್ ಮಾಡಿದ್ದಾರೆ. ಮಾಲು ಅಣ್ಣ ಕೂಡ ಉತ್ತರ ಕರ್ನಾಟಕದವರು, ನೀವು ಕೂಡ ಆ ಕಡೆಯವರೇ. ಮಾಲು ಅಣ್ಣ ಏನ್ ಮಾತಾಡ್ತಾರೋ ನನ್ಗೆ ಅರ್ಥ ಆಗಲ್ಲ, ನೀವು ಮಾತಾಡಿ ನೋಡ ಅಂತ ಹನುಮಂತ ಜೊತೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತ ಒಂದಷ್ಟು ಮಾತಾಡಿದ್ದಾರೆ. ಹಾಗೆ ನಿಮ್ಗೆ ಮೀನ್ ಅಂದ್ರೆ ಇಷ್ಟನಾ ಅಂತ ರಕ್ಷಿತಾ ಎಲ್ಲರ ಬಳಿ ಕೇಳೋ ಹಾಗೆ ಹನುಮಂತು ಅವರ ಬಳಿ ಕೂಡ ಕೇಳಿದ್ದಾರೆ, ಮೀನ್ ತಿಂತೀರಾ ಅಂತ. ನನಗೆ ತುಂಬಾ ಇಷ್ಟ ಅಂತ ಇದೇ ಸಂದರ್ಭದಲ್ಲಿ ಹನುಮಂತು ಹೇಳಿದಾಗ, ಬನ್ನಿ ನಿಮಗೆ ತುಂಬಾ ಮೀನ್ ತಿನ್ನಿಸ್ತೀನಿ, ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಆತ್ಮೀಯವಾಗಿ ರಕ್ಷಿತಾ ಹನುಮಂತು ಅವರನ್ನ ಕರೆದಿದ್ದಾರೆ. ಸಾಕಷ್ಟು ವೀಕ್ಷಕರಿಗೆ ಒಂದು ಕುತೂಹಲ ಇತ್ತು, ರಕ್ಷಿತಾ ಅವರು ಹನುಮಂತ ಅವರನ್ನ ಭೇಟಿಯಾದಾಗ ಯಾವ ರೀತಿ ಮಾತಾಡ್ಬೋದು ಅಥವಾ ಅವರಿಬ್ರು ಜೊತೆಯಾಗಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಇರ್ಬೋದು ಅನ್ನೋ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇದೀಗ ಕ್ವಾಟ್ಲೆ ಕಿಚನ್ ವೇದಿಕೆ ಆಗಿದೆ. ಒಂದೇ ವೇದಿಕೆಯಲ್ಲಿ ಹನುಮಂತು ಹಾಗೆ ರಕ್ಷಿತಾ ಜೊತೆಯಾಗಿ ಕಾಣಿಸ್ಕೊಳ್ತಾ ಇರೋದು ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಸಾಕಷ್ಟು ಜನ ಈ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ದಾರೆ. ರಕ್ಷಿತಾ ಎಲ್ಲರ ಜೊತೆ ಯಾವುದೇ ರೀತಿಯಾದಂಥ ಅಹಂಕಾರ ಇಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿ ಬೆರೀತಾರೆ. ಈ ಶೋದಲ್ಲೂ ಕೂಡ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಯಾರನ್ನಾದ್ರೂ ಕೂಡ ಮಾತನಾಡಿಸುವಂತಹ ಒಂದು ಕೆಪಾಸಿಟಿ ರಕ್ಷಿತಾ ಅವರಿಗಿದೆ. ಯಾರು ಏನ್ ಅಂದ್ಕೊಳ್ತಾರೋ, ಯಾರು ಏನ್ ಮಾತಾಡ್ತಾರೋ ಯಾವುದರ ಬಗ್ಗೆ ಕೂಡ ಗಮನವನ್ನ ವಹಿಸೋದಿಲ್ಲ. ನಾನು ಈ ರೀತಿ ಇರೋದು ಅನ್ನೋ ರೀತಿ ಎಲ್ಲರ ಜೊತೆ ಖುಷಿಯಾಗಿರ್ತಾರೆ, ಎಲ್ರಿಗೂ ಕೂಡ ಖುಷಿ ಹಂಚುವ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಶೋದಲ್ಲಿ ನಾವು ಇಷ್ಟು ದಿನ ನೋಡಿದ ರಕ್ಷಿತಾಗಿಂತ ವಿಭಿನ್ನವಾದಂಥ ರಕ್ಷಿತಾ ನೋಡ್ತಾ ಇದ್ದೀವಿ. ಸಾಕಷ್ಟು ಮನೋರಂಜನೆ ಕೊಡ್ತಾ ಇದ್ದಾರೆ. ಇದೊಂದು ಹಾಸ್ಯಭರಿತ ಶೋ ಆಗಿರೋದ್ರಿಂದ ಅದಕ್ಕೆ ಯಾವ ರೀತಿ ಇರಬೇಕು ಆ ರೀತಿ ರಕ್ಷಿತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಒಂದು ಅಭಿನಯದ ಕಲೆ ಇದೆ. ಇದೇ ರೀತಿ ಅವರು ಸೀರಿಯಲ್ಗೂ ಕೂಡ ಎಂಟ್ರಿಯನ್ನ ಕೊಡಬಹುದು. ಅಭಿನಯ ಕ್ಷೇತ್ರದಲ್ಲಿ ಇನ್ನಷ್ಟು ಗುರುತಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ ಅಂತ ಸಾಕಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿ ಕಮೆಂಟ್ಗಳನ್ನ ಹಾಕಿದ್ದಾರೆ. ಹನುಮಂತು ಹಾಗೂ ರಕ್ಷಿತಾ ಅವರನ್ನ ಜೊತೆಯಾಗಿ ನೋಡ್ತಾ ಇರೋದು ನಿಮಗೆಲ್ಲ ಯಾವ ರೀತಿ ಖುಷಿ ಕೊಡ್ತಾ ಇದೆ? ಮುಂದಿನ
ರಿಯಾಲಿಟಿ ಶೋ ಬಂದರೂ ಕೂಡ ಅದರಲ್ಲೂ ಕೂಡ ನೀವು ಹನುಮಂತ ಜೊತೆ ರಕ್ಷಿತಾ ಅವರನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ.